ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಒಂದು ಮಲೆನಾಡು ಸೈಡ್ ಮಾಡುವಂತಹ ರವಾ ಕಡುಬು ತುಂಬ ಚೆನ್ನಾಗಿರುತ್ತೆ. ಮಲೆನಾಡು ಸೈಡ್ ಎಲ್ಲರ ಮನೇಲೂ ಇದೇ ಟಿಫನ್ನು, ಎಲ್ಲರಿಗೂ ಇಷ್ಟ. ಇದು ತಿಂದರೆ ಅಷ್ಟೇ ಎನರ್ಜಿ. ಏನೇ ಕೆಲಸ, ಹೊರಗಡೆ ಕೆಲಸ ಇರ್ಬೋದು, ಗದ್ದೆ ಕೆಲಸ, ತೋಟ ಕೆಲಸ ಎಲ್ಲ ಮಾಡಬೇಕಂದ್ರೆ ಒಂದು 5 ಕಡುಬು ತಿಂದ್ರೇ ಎಲ್ಲರಿಗೂ ಒಂಥರ ನೆಮ್ಮದಿ. ನಮ್ಮ ತೀರ್ಥಹಳ್ಳಿ ಸೈಡವ್ರಿಗಂತೂ ಕಡುಬು, ಕೋಳಿ, ಚಿಕನ್ ಇದ್ಬಿಟ್ರೆ ಸಾಕು, ಯಾವ ಊಟನೂ ಬೇಡ ಅವ್ರಿಗೆ. ನಮಗೂ ಅಷ್ಟೇ, ನಮಗೂ ಬೆಂಗಳೂರಲ್ಲಿ ಅದೇ ಥರ. ಬಟ್ ನಮ್ಮ ಮನೇಲಿ ಜಾಸ್ತಿ ಮಾಡೋದಿಲ್ಲ ನಾನು ಕಡುಬು. ಅಂದರೆ ರವೆ ನಮಗೆ ಊರು ಸೈಡ್ ಮಾಡಿಕೊಡೋ ಥರ ಇಲ್ಲಿ ರವೆ ಮಾಡಿಕೊಡಲ್ಲ. ರವೆ ಮಾಡಿಕೊಡಿ ಏನೋ ಫುಲ್ ಹಿಟ್ಟಾಗ್ಬಿಡ್ತಿಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂದರೆ ದೊಡ್ಡ ದೊಡ್ಡ ರವೆ ಮಾಡಿಕೊಟ್ಬಿಡ್ತಾರೆ. ಒಂದೊಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನನಗೆ ಬೇಕಾದಂಗೆ ಮಾಡ್ಕೊತೀನಿ ಒಂದೊಂದು ಸಾರಿ. ಬಟ್ ಆದರೂ ಅಷ್ಟು ಊರಲ್ಲಿ ಮಾಡುವ ಥರ ಬರಲ್ಲ. ನಮ್ಮಮ್ಮ ತುಂಬ ಚೆನ್ನಾಗಿ ಕಡುಬು ಮಾಡ್ತಾರೆ. ನಮ್ಮ ಮನೇಲಿ ನನ್ನ ಮಕ್ಕಳಿಗಂತೂ ಕಡುಬು ಅಂತ ಯಾವಾಗಲೂ ಕಡುಬು ಮಾಡು ಅಜ್ಜಿ ಥರ ಮಾಡೋ ಥರ ಕಡುಬು ಮಾಡಮ್ಮ ಅಂತ ಹೇಳ್ತಾ ಇರ್ತಾರೆ. ಬಟ್ ನನಗಷ್ಟು ಬರಲ್ಲ. ಅವರು ತುಂಬ ಇಡ್ಲಿ ಹೇಗೆ ಮಾಡ್ತಾರೆ ಆ ಥರ ಸಾಫ್ಟಾಗಿರುತ್ತೆ. ಅವರು ಅಡುಗೆ ಮಾಡೋಂಥ ಹದ ಅಂತಾರಲ್ಲ, ಪಳಗಿದ ಕೈ ಅಂತಾರಲ್ಲ ಅದು. ಅಂದರೆ ಅಡುಗೆಯಲ್ಲಿ ಕೈ ತುಂಬ ಚುರುಕು ನಮ್ಮಮ್ಮದು. ತುಂಬ ಚೆನ್ನಾಗಿ ಮಾಡ್ತಾರೆ. ಏನೂ ಐಟಮೇ ಇಲ್ಲ ಅಂದ್ರೂ ಕಡುಬು ಮಾಡ್ತಾರೆ. ಯಾವ ಐಟಮ್ ಕೊಟ್ಟರು ಕೂಡ ರುಚಿಯಾಗುತ್ತೆ. ನಮಗೆ ಇವಾಗಿನ ಕಾಲದವ್ರಿಗೆ ನಮಗೆ ಐಟಮ್ ಇಲ್ಲ ಅಂದರೆ ಅಡುಗೆನೇ ಮಾಡೋಕ್ಕೆ ಬರೋದಿಲ್ಲ. ಹಳೆ ಕಾಲದವ್ರಿಗೆ ಏನು ಮನೇಲಿ ಐಟಮ್ ಇಲ್ಲ ಅಂದರೂ ಕೂಡ ಒಂದು ಒಳ್ಳೆ ರುಚಿಯಾದ ಅಡುಗೆ, ಸಾಂಬಾರು ಏನೇ ಇರ್ಬೋದು ಮಾಡಿ ಹಾಕ್ಬಿಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಕಡುಬು ಹೇಗೆ ಮಾಡೋದು ಅಂದರೆ, ಒಂದು 4 ಲೋಟ ನೀರು ಹಾಕಿದರೆ ಅದಕ್ಕೆ 2 ಲೋಟಕ್ಕಿಂತ ಒಂಚೂರು ಕಡಿಮೆನೇ. ಸ್ವಲ್ಪ ರವೆ ದೊಡ್ಡದಿರೋದ್ರಿಂದ ಚೆನ್ನಾಗಿ ಬೇಯಬೇಕದು, ಸಾಫ್ಟಾಗಿ ಬರುತ್ತೆ. ರವೆ ಮಾಡಿಸ್ಕೊಂಡು ನೀರಿಟ್ಕೊಂಡು, ಅದೇ 4 ಲೋಟ ನೀರಿಟ್ಕೊಂಡ್ರೆ 1.5 ಕಪ್ಪಷ್ಟು ರವೆ ಹಾಕಬೇಕು. ಚೆನ್ನಾಗಿ ಬೇಯಿಸಬೇಕು, ಚೆನ್ನಾಗಿ ತಿರ್ಸ್ತಾ ಇರಬೇಕು, ಇಲ್ಲಾಂದರೆ ಅದು ಉಂಡೆ ಆಗಿಬಿಡುತ್ತೆ. ಉಂಡೆ ಆದರೆ ಚೆನ್ನಾಗಾಗಲ್ಲ. 3/4 ಭಾಗ, ಒಂದು 70% ಆದರೂ ಬೆಂದಿರಬೇಕು ರವೆ. ಬೆಂದ ಮೇಲೆ ಹೀಗೆ ತಿರುಗಿಸ್ತಾನೆ ಇದ್ದಾರಲ್ಲ ನಮ್ಮಮ್ಮ, ಅದು ಹಾಗೆ ಥರ ತಿರುಗಿಸ್ಬೇಕು. ಆವಾಗ ತಿರುಗಿಸ್ದಾಗ ಉಂಡೆ ಕಟ್ಟಲ್ಲ, ಹಾಗೆ ಇರುತ್ತೆ. ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಬೇಕು. ಅದಾದಮೇಲೆ ಚೆನ್ನಾಗಿ ನಾವು ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ನಾದಬೇಕು ಅದನ್ನು, ಉಂಡೆನ. ಆದರೆ ಉಂಡೆ ಆದರೂ ಚಿಕ್ಕದಿದ್ದರೂ ಗಟ್ಟಿ ಇರುತ್ತೆ ಸ್ವಲ್ಪ ಹಿಟ್ಟು. ಆವಾಗ ಏನು ಮಾಡಬೇಕು, ಅದನ್ನು ಚೆನ್ನಾಗಿ ನಾದಾಗ ಸಾಫ್ಟಾಗಿ ಬರುತ್ತೆ. ಸಾಫ್ಟ್ ಆದಮೇಲೆ ಒಂದು ಉಂಡೆ ಕಟ್ಟಿ, ನಮ್ಮ ಕಡೆ ಸರ್ಗೋಲ್ ಅಂತೀವಿ, ಆ ಥರ ಸರ್ಗೋಲ್ ನಮ್ಮಮ್ಮ ಊರಿಂದ ಕೊಟ್ಟಿದ್ರು ನನಗೆ. ಅದೇ ಇದೆ ನಮ್ಮ ಮನೆ, ಚಿಕ್ಕ ಸರ್ಗೋಲ್. ನನ್ನ ಮದುವೆ ಆದ ವರ್ಷದಲ್ಲಿ ಕೊಟ್ಟಿದ್ರು, ಅದೇ ಇದೆ. ಅದರಲ್ಲೇ ಏನು ಮಾಡ್ತಾರೆ, ಹಬೆನಲ್ಲಿ ಕೆಳಗಡೆ ನೀರು ಹಾಕಿ ಮೇಲೆ ಆವಿನಲ್ಲಿ ಬೇಯಿಸಬೇಕು. ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ನೀರು ಹಾಕಿ, ಕೆಳಗಡೆ ಆಯಿಲ್ನಲ್ಲಿ ನೀರು ಹಾಕಿ ಆಮೇಲೆ ಕಡುಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸೋದು. ಚಟ್ನಿ ಇರ್ಬೋದು, ಸಾಂಬಾರು ಇರ್ಬೋದು, ಚಿಕನ್ ಇರ್ಬೋದು, ಈ ಮೀನು ಸಾಂಬಾರು ಇರ್ಬೋದು, ಎಂಥ ಸಾಂಬಾರು ಜೊತೆ ತಿಂದ್ರೂ ಆ ಕಡುಬು ತುಂಬ ಟೇಸ್ಟ್ ಅನಿಸುತ್ತೆ. ಹೊಟ್ಟೆ ತುಂಬಿದಷ್ಟು ಫೀಲ್ ಆಗುತ್ತೆ. ಒಂದು 2-3 ಕಡುಬು ತಿಂದರೆ ಸಖತ್ ಫೀಲ್ ಆಗುತ್ತೆ, ಮತ್ತು ಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ಮಲೆನಾಡು ಸೈಡ್ ಕಡುಬು ಅಂದರೆ ಫೇಮಸ್ಸು. ಒಂದೊಂದು ಕಡೆ ಒಂದೊಂದು ಥರ ಕಡುಬು ಮಾಡ್ತಾರೆ. ಮಂಗಳೂರು ಸೈಡು ಒಂಥರ ಬೇರೆ ಥರ ಕಡುಬು ಮಾಡ್ತಾರೆ. ಬಟ್ ನಮ್ಮ ಸೈಡ್ ಮಾಡೋ ಕಡುಬು ನಮಗಿಷ್ಟ, ಮಲೆನಾಡುಗಳಂತೂ ತುಂಬ ಇಷ್ಟ. ಬೆಂಗಳೂರಲ್ಲೂ ತುಂಬ ಜನ ಇದನ್ನು ಮಾಡ್ತಾರೆ. ಬಟ್ ರವೆ ನಮ್ಮಮ್ಮ ಊರಿಂದ ತೊಗೊಂಬಂದಿದ್ರು, ಮಾಡಿಸ್ಕೊಂಬಿಟ್ಟು. ಇಲ್ಲಿ ಮಾಡ್ಕೊಡಲ್ಲಮ್ಮ ಸರಿಯಾಗಿ ಅಂತ ಹೇಳಿದ್ದೆ, ಅದರಿಂದ ಕೊಟ್ಟಿದ್ದರು. ಆ್ಯಕ್ಚುಲಿ ನನ್ನ ಮಕ್ಕಳಂತೂ ಲಂಚ್ ಬಾಕ್ಸಿಗೆ ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಬೆಳಗ್ಗೆ ಆಯಿತು, 3 ಹೊತ್ತು ಅದನ್ನೇ ತಿಂದರು. ಕಡುಬು, ಅಜ್ಜಿ ಮಾಡಿದ ಕಡುಬು ತುಂಬ ಚೆನ್ನಾಗಿದೆ, ಇಡ್ಲಿ ಥರ ಇದೆ, ಎಷ್ಟು ಟೇಸ್ಟಾಗಿದೆ ಅಂತ. ಮೊಸರು ಸಕ್ಕರೆ ಅಥವಾ ಮೊಸರು ಬೆಲ್ಲದ ಜೊತೆ ತಿಂತಾರೆ ಮಕ್ಕಳು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರ ಕಡೆ ಎಲ್ಲ ಇದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅಂದರೆ ಟಿಫನ್ ಅಂದರೆ ಇಲ್ಲೆಲ್ಲ ನಾವು ಬೆಂಗಳೂರಲ್ಲೆಲ್ಲ ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಈ ಥರ ಎಲ್ಲ ಮಾಡ್ತೀವಿ. ವೆರೈಟೀಸ್ ಮಾಡ್ತೀವಿ, ದೋಸೆ, ಇಡ್ಲಿ ಅಂತ ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಮಲೆನಾಡು ಸೈಡ್, ತೀರ್ಥಹಳ್ಳಿ ಸೈಡ್ ಅಂತೂ ನಾವು ಕಡುಬು ಇದ್ದರೆ ಸಾಕು ನಮಗೆ. ಮತ್ತು ಯಾವ ದೋಸೆ, ಚಪಾತಿ ಎಂಥದ್ದು ಬೇಡ, ನಮಗಿದೇ 3 ಹೊತ್ತು ಕೊಟ್ಟರು ತಿಂತಾ ಇರ್ತೀವಿ, ಅಷ್ಟು ಇಷ್ಟ ನಮಗೆ. ನಮ್ಮ ಕಡೆ ಎಲ್ಲರಿಗೂ ಇಷ್ಟ. ಕಡುಬು ಇದ್ಬಿಟ್ರೆ ಸಾಕು, ಯಾವ ಊಟನೂ ಬೇಡ, ರೈಸು ತಿನ್ನಲ್ಲ ನಾವು, ಕಡುಬು ಒಂದೇ ತಿಂತಾ ಇರ್ತೀವಿ. ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಅದನ್ನೇ ತಿನ್ನೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ಮಲೆನಾಡವರು ಆದಷ್ಟು ಶೇರ್ ಮಾಡಿ. ಮನೇಲೂ ಮಾಡ್ಕೊಳ್ಳಿ. ಆದರೆ ಯಾಕಂದರೆ ರವೆ ಮಾಡಿಕೊಂಡು ಮಿಕ್ಸಿಲಿ ರವೆ ಮಾಡ್ಕೊಬೋದು. ಸ್ವಲ್ಪ ಮಿಡ್ಲ್ ರವೆ ಆಗಬೇಕಷ್ಟೇ. ಒಂದು ಅಕ್ಕಿಲಿ ಒಂದು 8 ಪೀಸ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.